ನೋಡಿ, ಫೈಂಡ್ ದ ರೇಡಿಯಸ್ ಆಫ್ ಕರ್ವೇಚರ್ ಯೂಸಿಂಗ್ ಪೆಡಲ್ ಫಾರ್ಮ್ ಫಾರ್ ದ ಕರ್ವ್ ಆರ್ ಸ್ಕ್ವೇರ್ ಸೀಕೆಂಟ್ 2 ಡೀಟಾ ಈಸ್ ಈಕ್ವಲ್ ಟು ಏನೋ ಎ ಸ್ಕ್ವೇರ್. ಈಗ ಏನು ಮಾಡಬೇಕು ನೀವು? ಫಸ್ಟ್ ಏನು ಫೈಂಡ್ ಮಾಡಬೇಕು? ಪೆಡಲ್ ಫಾರ್ಮ್ ಫೈಂಡ್ ಮಾಡಬೇಕು, ಆಮೇಲೆ ರೇಡಿಯಸ್ ಆಫ್ ಕರ್ವೇಚರ್. ಈಗ ಜನರಲ್ ಆಗಿ ನಿಮಗೆ ಬರೀ ರೇಡಿಯಸ್ ಆಫ್ ಕರ್ವೇಚರ್ ಇದೇ ಪ್ರಾಬ್ಲಮ್ ಕೊಟ್ಟರು ಡೈರೆಕ್ಟಾಗಿ ಈ ಮೆಥಡೇ ಮಾಡಿ. ಫಸ್ಟ್ ಪೆಡಲ್ ಈಕ್ವೇಷನ್ ಮಾಡಿಬಿಟ್ಟು ಆಮೇಲೆ ರೇಡಿಯಸ್ ಆಫ್ ಕರ್ವೇಚರೇ ಫೈಂಡ್ ಮಾಡಿ. ಗೊತ್ತಾಗ್ತಿದೆಯಲ್ವಾ? ಫಸ್ಟ್ ಏನು ಮಾಡೋಣ ಹೇಳಿ? ಪೆಡಲ್ ಈಕ್ವೇಷನ್ ಫೈಂಡ್ ಮಾಡೋಕ್ಕೆ ಫಸ್ಟು ಫೈನ ಫೈಂಡ್ ಮಾಡಬೇಕು. ಏನು ಫೈಂಡ್ ಮಾಡಬೇಕು? ಫೈ. ಫಸ್ಟು ಈಕ್ವೇಷನ್ ಬರ್ಕೊಳ್ಳಿ ಪೋಲಾರ್ ಕರ್ವ್ನ. ಆರ್ ಸ್ಕ್ವೇರ್ ಸೀಕೆಂಟ್ 2 ಡೀಟಾ ಈಸ್ ಈಕ್ವಲ್ ಟು ಏನು? ಎ ಸ್ಕ್ವೇರ್. ಸ್ವಲ್ಪ ನೀಟಾಗಿ ನೋಡ್ಕೊಳ್ಳಿ. ಏನು ಮಾಡಬೇಕು? ಟೇಕ್ ಲಾಗ್ ಆನ್ ಬೋತ್ ಸೈಡ್. ಹೇಳಿ, ಲಾಗ್ ಆರ್ ಸ್ಕ್ವೇರ್ ಸೀಕೆಂಟ್ 2 ಡೀಟಾ ಈಸ್ ಈಕ್ವಲ್ ಟು ಏನು? ಲಾಗ್ ಎ ಸ್ಕ್ವೇರ್. ಅರ್ಥ ಆಗ್ತಿದೆಯಲ್ವಾ? ಇಲ್ಲಿ ಲಾಗ್ ಎಮ್ ಇಂಟು ಎನ್ ಅಪ್ಲೈ ಮಾಡಿ. ಲಾಗ್ ಎಮ್ ಇಂಟು ಎನ್ ಅಂದ್ರೇನು? ಲಾಗ್ ಎಮ್ ಪ್ಲಸ್ ಲಾಗ್ ಎನ್. ಎಮ್ ಅಂದ್ರೇನು? ಆರ್ ಸ್ಕ್ವೇರ್. ಎನ್ ಅಂದ್ರೇನು? ಸೀಕೆಂಟ್. ಬರೀ ಸೀಕೆಂಟ್ 2 ಡೀಟಾ. ಹೇಳಿ, ಡೈರೆಕ್ಟಾಗಿ ಬರೀ ಲಾಗ್ ಆರ್ ಸ್ಕ್ವೇರ್ ಪ್ಲಸ್ ಲಾಗ್ ಸೀಕೆಂಟ್ 2 ಡೀಟಾ ಈಸ್ ಈಕ್ವಲ್ ಟು ಇದೇನು? ಲಾಗ್ ಎಮ್ ಪವರ್ ಎನ್ 2 ಲಾಗ್ ಎ. ಈಗ ಲಾಗ್ ಆರ್ ಸ್ಕ್ವೇರ್ಗೆ ಲಾಗ್ ಎಮ್ ಪವರ್ ಎನ್ ಅಂದ್ರೇನು? 2 ಲಾಗ್ ಆರ್ ಪ್ಲಸ್ ಲಾಗ್ ಸೀಕೆಂಟ್ 2 ಡೀಟಾ ಈಸ್ ಈಕ್ವಲ್ ಟು ಏನು? 2 ಲಾಗ್ ಎ. ಗೊತ್ತಾಗ್ತಿದೆಯಲ್ವಾ? ಈಗ ಡಿಫ್ರೆನ್ಷಿಯೇಷನ್ ಗೊತ್ತಿರಲಿ ನಿಮಗೆ. ಡೈರೆಕ್ಟಾಗಿ ಡಿಫ್ರೆನ್ಷಿಯೇಷನ್ ಬರೀತೀನಿ ಇಲ್ಲಿ. ಹೇಳಿ, ಡಿ ಬೈ ಡಿ ಡೀಟಾ ಆಫ್ ಲಾಗ್ ಆರ್ ಅಂದ್ರೇನು? ಡೀಟಾ ಆಫ್ ಲಾಗ್ ಆರ್ ಅಂದ್ರೇನು? 1 ಬೈ ಆರ್ ಡಿ ಆರ್ ಬೈ ಡಿ ಡೀಟಾ. ಇದೊಂದು ಫಾರ್ಮುಲಾ ಡೈರೆಕ್ಟಾಗಿ ಜ್ಞಾಪಕ ಇಟ್ಕೊಳ್ಳಿ. ನೆಕ್ಸ್ಟು ಡಿ ಬೈ ಡಿ ಡೀಟಾ ಆಫ್ ಲಾಗ್ ಆಫ್ ಸೀಕೆಂಟ್ 2 ಡೀಟಾಗೆ ಹೇಳಿ, ಡಿ ಬೈ ಡಿ ಡೀಟಾ ಆಫ್ ಲಾಗ್ ಆಫ್ ಸೀಕೆಂಟ್ 2 ಡೀಟಾಗೆ ಫಸ್ಟು 1 ಬೈ ಸೀಕೆಂಟ್ 2 ಡೀಟಾ. ಲಾಗ್ ಇದ್ದರೆ 1 ಬೈ ಅಂತ ಬರ್ಕೋಬೇಕು. ಅರ್ಥ ಆಗ್ತಿದೆಯಲ್ವ? ಆಮೇಲೆ ಸೀಕೆಂಟ್ 2 ಡೀಟಾಗೆ ಸೀಕೆಂಟ್ 2 ಡೀಟಾ ಇಂಟು ಟ್ಯಾನ್ 2 ಡೀಟಾ. ಆಮೇಲೆ 2 ಡೀಟಾಗೆ ಮಾಡಬೇಕು. 2 ಡೀಟಾಗೆ ಏನು ಡಿಫ್ರೆನ್ಷಿಯೇಷನ್ನು? 2. ಇಲ್ಲ ಅಂದರೆ ಈ ಫಾರ್ಮುಲಾ ಅಂದ್ಕೊಳ್ಳಿ. ಇದನ್ನ ಲಾಗ್ ಆಫ್ ಸೀಕೆಂಟ್ 2 ಡೀಟಾ ಬಂದರೆ ಏನು ಫಾರ್ಮುಲಾ? 1 ಬೈ ಸೀಕೆಂಟ್ 2 ಡೀಟಾ ಸೀಕೆಂಟ್ 2 ಡೀಟಾ ಇಂಟು ಟ್ಯಾನ್ 2 ಡೀಟಾ ಇಂಟು 2. ಗೊತ್ತಾಗ್ತಿದೆಯಲ್ವಾ? ಈಗ ಹೇಳಿ, ಡಿಫ್ರೆನ್ಷಿಯೇಟ್ ಮಾಡಿದ್ರೆ ಏನಾಗುತ್ತೆ ಇದು? ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಡೀಟಾ. ಹೇಳಿ, 2 ಲಾಗರ್ಗೆ ಡಿಫ್ರೆನ್ಷಿಯೇಷನ್ ಏನು? 1 ಬೈ ಆರ್ ಡಿ ಆರ್ ಬೈ ಡಿ ಡೀಟಾ ಪ್ಲಸ್ ಲಾಗ್ ಆಫ್ ಸೀಕೆಂಟ್ 2 ಡೀಟಾಗೇನು? 1 ಬೈ ಸೀಕೆಂಟ್ 2 ಡೀಟಾ. ಸೀಕೆಂಟ್ 2 ಡೀಟಾಗೆ ಸೀಕೆಂಟ್ 2 ಡೀಟಾ ಟ್ಯಾನ್ 2 ಡೀಟಾ ಇಂಟು 2. 2 ಲಾಗಿಗೆ 0 ಕಾನ್ಸ್ಟೆಂಟ್ಗೆ. ಗೊತ್ತಾಗ್ತಿದೆಯಲ್ವಾ? ಇಲ್ಲಿ ಏನೇನು ಕ್ಯಾನ್ಸಲ್ ಆಗುತ್ತೆ? 2 1 ಬೈ ಆರ್ ಡಿ ಆರ್ ಬೈ ಡೀಟಾ ಅಂದ್ರೇನು? ಕಾಟ್ 5 ಪ್ಲಸ್ ಸೀಕೆಂಟ್ ಕ್ಯಾನ್ಸಲ್. ಉಳಿಯೋದೇನು? 2 ಟ್ಯಾನ್ 2 ಡೀಟಾ ಈಸ್ ಈಕ್ವಲ್ ಟು 0. ಹೇಳಿ, 2 ಕಾಟ್ 5 ಪ್ಲಸ್ ಆ ಕಡೆ ಹೋದರೆ ಮೈನಸ್ 2 ಟ್ಯಾನ್ 2 ಡೀಟಾ. 2 ಕ್ಯಾನ್ಸಲ್. ಉಳಿಯೋದೇನು? ಕಾಟ್ 5 ಈಸ್ ಈಕ್ವಲ್ ಟು ಮೈನಸ್ ಟ್ಯಾನ್ 2 ಡೀಟಾ. ಈಗ ಮೈನಸ್ ಟ್ಯಾನ್ ಎಕ್ಸ್ಗೆ ಫಾರ್ಮುಲಾ ಏನು? ಜ್ಞಾಪಕ ಇಟ್ಕೊಳ್ಳಿ. ಮೈನಸ್ ಟ್ಯಾನ್ ಎಕ್ಸ್ ಅಂದರೆ ಏನು? ಈ ಫಾರ್ಮುಲೆಗಳು ಗೊತ್ತಿರಬೇಕು ನಿಮಗೆ. ಮೈನಸ್ ಟ್ಯಾನ್ ಎಕ್ಸ್ ಅಂದರೆ ಕಾಟ್ ಆಫ್ 5/2 ಪ್ಲಸ್ ಎಕ್ಸ್. ಅರ್ಥ ಆಗ್ತಿದೆಯಲ್ವಾ? ಇಲ್ಲಿ ಮೈನಸ್ ಟ್ಯಾನ್ ಎಕ್ಸ್ ಅಂದರೆ ಎಕ್ಸ್ ಏನು? ಇಲ್ಲಿ 2 ಡೀಟಾ. ಮೈನಸ್ ಟ್ಯಾನ್ 2 ಡೀಟಾ ಅಂದರೆ ಏನು? ಕಾಟ್ ಆಫ್ 5/2 ಪ್ಲಸ್ 2 ಡೀಟಾ. ಕಾಟ್ 5 ಈಸ್ ಈಕ್ವಲ್ ಟು ಹೇಳಿ, ಕಾಟ್ ಆಫ್ 5/2 ಪ್ಲಸ್ 2 ಡೀಟಾ. 5 ಅಂದರೆ ಏನಾಯ್ತು? ಈಗ ಕಾಟ್ ಬಿಟ್ಟರೆ ಈಗ 5 ಈಸ್ ಈಕ್ವಲ್ ಟು 5/2 ಪ್ಲಸ್ 2 ಡೀಟಾ. ಅರ್ಥ ಆಯ್ತಾ ಇದು? ಇನ್ನೊಂದು ಸತಿ ಹೇಳಲ್ಲ ಇದನ್ನ. ಹೇಳಿ, ಆರ್ ಸ್ಕ್ವೇರ್ ಸೀಕೆಂಟ್ 2 ಡೀಟಾ ಈಸ್ ಈಕ್ವಲ್ ಟು ಎ ಸ್ಕ್ವೇರ್. ಟೇಕ್ ಲಾಗ್ ಆನ್ ಬೋತ್ ಸೈಡ್. ಲಾಗ್ ಆರ್ ಸ್ಕ್ವೇರ್ ಸೀಕೆಂಟ್ 2 ಡೀಟಾ ಈಸ್ ಈಕ್ವಲ್ ಟು ಲಾಗ್ ಎ ಸ್ಕ್ವೇರ್. ಲಾಗ್ ಎಮ್ ಇಂಟು ಎನ್ ಅಂದ್ರೇನು? ಲಾಗ್ ಆರ್ ಸ್ಕ್ವೇರ್ ಪ್ಲಸ್ ಲಾಗ್ ಸೀಕೆಂಟ್ 2 ಡೀಟಾ ಈಸ್ ಈಕ್ವಲ್ ಟು ಲಾಗ್ ಎಮ್ ಪವರ್ ಎನ್ ಅಂದರೆ 2 ಲಾಗ್ ಎ. 2 ಲಾಗ್ ಆರ್ ಪ್ಲಸ್ ಲಾಗ್ ಸೀಕೆಂಟ್ 2 ಡೀಟಾ ಈಸ್ ಈಕ್ವಲ್ ಟು 2 ಲಾಗ್ ಎ. ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಡೀಟಾ. 2 ಲಾಗ್ ಆರ್ಗೇನು? 1 ಬೈ ಆರ್ ಡಿ ಆರ್ ಬೈ ಡೀಟಾ. ಇದಕ್ಕೆ 1 ಬೈ ಸೀಕೆಂಟ್ 2 ಡೀಟಾ. ಸೀಕೆಂಟ್ 2 ಡೀಟಾಗೆ ಸೀಕೆಂಟ್ 2 ಡೀಟಾ ಟ್ಯಾನ್. ಇದೊಂದು ಸ್ಟೆಪ್ಪು ಜ್ಞಾಪಕ ಇಟ್ಕೋಬೇಕಷ್ಟೇ ನೀವು. ಅರ್ಥ ಆಯ್ತಲ್ವಾ? ಇದೊಂದು ಜ್ಞಾಪಕ ಇಟ್ಕೊಂಡು ಬಾಕಿದೆಲ್ಲ ಈಸಿನೇ ಇರುತ್ತೆ. ಹೇಳಿ, ಸೀಕೆಂಟ್ 2 ಡೀಟಾ ಟ್ಯಾನ್ 2 ಡೀಟಾ ಈಸ್ ಈಕ್ವಲ್ ಇಂಟು 2 ಈಸ್ ಈಕ್ವಲ್ ಟು 0.
secant 2 cot phi plus 2 tan 2 theta is equal to 2 cot phi plus 2 tan 2 theta ಇಲ್ಲಿ ಬಂದರೆ minus 2 tan 2 theta 2 cot phi is equal to minus tan x ಅಲ್ವಾ. ಮೈನಸ್ tan x ಗೆ ಫಾರ್ಮುಲಾ ಏನು, cot of pi by 2 plus x x ಅಂದರೆ 2 theta, phi ಅಂದರೆ ಏನಾಯಿತು ಪ್ಲಸ್ 2 theta. ಈಗ ನೆಕ್ಸ್ಟ್ ಏನು ಮಾಡ್ಬೇಕು ಹೇಳಿ, ಪೆಡಲ್ ಇಕ್ವೇಷನ್ ಬರಿಬೇಕು. ಪೆಡಲ್ ಇಕ್ವೇಷನ್ಗೆ ಫಾರ್ಮುಲಾ ಏನು, P is equal to R phi. ವೆರಿ ಗುಡ್. ಹೇಳಿ ಪೆಡಲ್ ಇಕ್ವೇಷನ್ ಇಸ್ P is equal to R sin phi. P is equal to R sin phi. Sin phi ಅಂದ್ರೆ ಏನು ನೋಡಿ, ಆರ್ ಸೈನ್ ಹಂಗೆ ಇಟ್ಕೊಳ್ಳಿ, ಸೈನ್ ಫೈ ಬದಲು ಸೈನ್ ಆಫ್ ಫೈ ಜಾಗದಲ್ಲಿ ಏನಾಗಬೇಕು 2 ಪ್ಲಸ್ 2 theta. ಈಗ ಸೈನ್ ಆಫ್ ಪೈ ಬೈ 2 ಪ್ಲಸ್ ಎಕ್ಸ್ ಅಂದ್ರೇನು, ಸೈನ್ ಆಫ್ ಪೈ ಬೈ 2 ಪ್ಲಸ್ ಎಕ್ಸ್ ಅಂದ್ರೇನು ಕಾಸ್ ಎಕ್ಸ್. ಗೊತ್ತಾಗ್ತಿದೆಯಲ್ವಾ. ಈಗ ಹೇಳಿ P is equal to R ಪೈ ಬೈ 2 ಪ್ಲಸ್ ಎಕ್ಸ್ ಅಂದ್ರೇನು 2 theta. ಏನಾಗುತ್ತೆ ಇದು, ಇಲ್ಲಿ ಕಾಸ್ 2 thetaನ ಫೈಂಡ್ ಮಾಡ್ಕೊಳ್ಳಿ. ಕಾಸ್ 2 theta ಏನಾಗುತ್ತೆ P ಬೈ ಆರ್. ಅರ್ಥ ಆಗ್ತಿದೆಯಲ್ವಾ. ಇದು ಈಕ್ವೇಷನ್ 1 ಅಂದ್ಕೊಳ್ಳಿ, ಇದನ್ನ 2. ಈಗ ಈಕ್ವೇಷನ್ 1ನಲ್ಲಿ ಕಾಸ್ 2 theta ಇದೆಯಾ ನೋಡಬೇಕು, ಇದೆಯಾ ಇಲ್ಲ ಸರ್, ಇಲ್ಲ. ಅದಕ್ಕೆ ಏನು ಮಾಡಬೇಕು ನಾವು, ಇಲ್ಲಿ ಕಾಸ್ 2 thetaನ ಫೈಂಡ್ ಮಾಡಬೇಕು. ಅರ್ಥ ಆಗ್ತಿದೆಯಲ್ವಾ. ಹೇಳಿ ಫ್ರಮ್ 1, ಅರ್ಥ ಆಗ್ತಿದೆಯಲ್ವಾ. ಹೇಳಿ ಆರ್ ಸ್ಕ್ವೇರ್ ಸೀಕ್ಯಾನ್ ಎಕ್ಸ್ ಅಂದರೆ ಏನು, ಸೀಕ್ಯಾನ್ ಎಕ್ಸ್ ಅಂದರೆ 1 ಬೈ ಕಾಸ್ ಎಕ್ಸ್. ಸೀಕ್ಯಾನ್ ಎಕ್ಸ್ ಅಂದರೆ ಏನು ನೋಡಿ, ಕಾಸ್ಗೆ ಕನ್ವರ್ಟ್ ಆಗುತ್ತೆ ಅದು. ಹೇಳಿ 1 ಬೈ ಕಾಸ್ 2 theta ಈಸ್ ಈಕ್ವಲ್ ಟು ಏನಾಯ್ತು ಇದು ಎ ಸ್ಕ್ವೇರ್. ಈ ಕಾಸ್ 2 thetaನ ಈ ಕಡೆ ಕಳಿಸ್ಬಿಡಿ, ಇದು ಒಂದು ಸ್ಟೆಪ್ ಬೇಕಿದ್ರೆ ಜಾಸ್ತಿ ಮಾಡಿ. ಆರ್ ಸ್ಕ್ವೇರ್ ಇಂಟು 1 ಏನು, ಆರ್ ಸ್ಕ್ವೇರ್ ಬೈ ಕಾಸ್ 2 theta ಈಸ್ ಈಕ್ವಲ್ ಟು ಕಾಸ್ 2 thetaನ ಆ ಕಡೆ ಕಳಿಸ್ಬಿಡಿ, ಏನಾಯಿತು ಆರ್ ಸ್ಕ್ವೇರ್ ಈಸ್ ಈಕ್ವಲ್ ಟು ಎ ಸ್ಕ್ವೇರ್ ಕಾಸ್ 2 theta. ಇದನ್ನ ಸಬ್ಸ್ಟಿಟ್ಯೂಟ್ ಮಾಡಿ, ಇಲ್ಲಿ ಇದನ್ನ 3 ಅಂದ್ಕೊಳ್ಳೋಣ. ಹೇಳಿ 2 in 3. ಅರ್ಥ ಆಗ್ತಿದೆಯಲ್ವಾ. ಹೇಳಿ ಆರ್ ಸ್ಕ್ವೇರ್ ಈಸ್ ಈಕ್ವಲ್ ಟು ಎ ಸ್ಕ್ವೇರ್ ಕಾಸ್ 2 theta ಅಂದ್ರೇನು ಪಿ ಬೈ ಆರ್. ಈ ಆರ್ನ ಈ ಕಡೆ ತಗೊಳ್ಳಿ, ಆರ್ ಇಂಟು ಆರ್ ಸ್ಕ್ವೇರ್ ಏನಾಯಿತು ಎ ಸ್ಕ್ವೇರ್ ಇಂಟು ಪಿ. ಅರ್ಥ ಆಗ್ತಿದೆಯಲ್ವಾ. ಇಲ್ಲಿ ಪೆಡಲ್ ಇಕ್ವೇಷನ್ನ ಇನ್ನೊಂದು ಸತಿ ಎಕ್ಸ್ಪ್ಲೇನ್ ಮಾಡಿಬಿಡ್ತೀನಿ, ನೋಡ್ಕೊಳ್ಳಿ. ಹೇಳಿ ಹೆಂಗೆ, ಪಿ ಈಸ್ ಈಕ್ವಲ್ ಟು ಏನು ಆರ್ ಸೈನ್ ಫೈ. ಪಿ ಈಸ್ ಈಕ್ವಲ್ ಟು ಆರ್ ಸೈನ್ ಫೈ ಅಂದ್ರೇನು ಪೈ ಬೈ 2 ಪ್ಲಸ್ 2 theta. ಸೈನ್ ಆಫ್ ಪೈ ಬೈ 2 ಪ್ಲಸ್ ಎಕ್ಸ್ ಅಂದ್ರೇನು ಕಾಸ್ ಎಕ್ಸ್. ಎಕ್ಸ್ ಅಂದರೆ 2 theta. ಸೈನ್ ಆಫ್ ಪೈ ಬೈ 2 ಪ್ಲಸ್ 2 theta ಅಂದರೆ ಕಾಸ್ 2 theta. ಕಾಸ್ 2 theta ಫೈಂಡ್ ಮಾಡಿದ್ರೆ ಈ ಆರ್ ಏನಿದೆ ಮಲ್ಟಿಪ್ಲೇಯರ್ ಅದು ಡಿವೈಡ್ ಆಗುತ್ತೆ, ಪಿ ಬೈ ಆರ್ ಆಗುತ್ತೆ. ಇದು 2, ಇದು 1. ಈ 1ನಲ್ಲಿ ಕಾಸ್ 2 theta ತರಿಸ್ಕೋಬೇಕು. ಹೇಳಿ ಆರ್ ಸ್ಕ್ವೇರ್ ಕಾಸ್ ಸೀಕ್ಯಾನ್ 2 theta ಅನ್ನು ಏನಂತ ಬರ್ಕೋಬೋದು 1 ಬೈ ಕಾಸ್ 2 theta ಈಸ್ ಈಕ್ವಲ್ ಟು ಎ ಸ್ಕ್ವೇರ್. ಆರ್ ಸ್ಕ್ವೇರ್ ಇಂಟು 1 ಏನು, ಆರ್ ಸ್ಕ್ವೇರ್ ಬೈ ಕಾಸ್ 2 theta ಈಸ್ ಈಕ್ವಲ್ ಟು ಎ ಸ್ಕ್ವೇರ್. ಕಾಸ್ 2 thetaನ ಆ ಕಡೆ ಕಳಿಸ್ಬಿಡಿ, 3 ಆಗುತ್ತೆ. 2ನ 3ಗೆ ಹಾಕಿ ಪೆಡಲ್ ಇಕ್ವೇಷನ್ ಬರುತ್ತೆ. ಇಲ್ಲಿ ಏನು ಮಾಡಬೇಕಂದ್ರೆ ಡೀಟಾನ ರಿಮೂವ್ ಮಾಡಿದ್ರೆ ಪಿ ಮತ್ತು ಆರಲ್ಲಿ ಇದ್ದರೆ ಅದಕ್ಕೆ ನಾವೇನಂತೀವಿ ಪೆಡಲ್ ಈಕ್ವೇಷನ್. ಈಕ್ವೇಷನಲ್ಲಿ ಏನಿರಬೇಕು, ಬರೀ ಪಿ ಇರಬೇಕು ಆರ್ ಇರಬೇಕು. ಗೊತ್ತಾಗ್ತಿದೆಯಲ್ವಾ. ಈಗ ಹೇಳಿ, ಈಗ 2 in 3 ಹಾಕಿದ್ರೆ ಆರ್ ಸ್ಕ್ವೇರ್ ಈಸ್ ಈಕ್ವಲ್ ಟು ಎ ಸ್ಕ್ವೇರ್ ಕಾಸ್ 2 theta ಬದಲು ಏನಾಗಬೇಕು ಪಿ ಬೈ ಆರ್. ಯಾರನ್ನ ಈ ಕಡೆ ಕಳಿಸ್ಬಿಡಿ. ಗೊತ್ತಾಗ್ತಿದೆಯಲ್ವಾ. ಈಗ ಇದಾದಮೇಲೆ ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಪಿ ಮಾಡಬೇಕು. ಏನು ಮಾಡಬೇಕು, ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಪಿ. ಹೇಳಿ ಹೆಂಗೆ ಮಾಡ್ತೀರಾ, ಇದನ್ನ ವಿತ್ ರೆಸ್ಪೆಕ್ಟ್ ಟು ಪಿ ಡಿಫ್ರೆನ್ಷಿಯೇಟ್ ಮಾಡಿದ್ರೆ ಏನಾಗುತ್ತೆ ಹೇಳಿ. ಆರ್ ಕ್ಯೂಬ್ಗೆ ಡಿಫ್ರೆನ್ಷಿಯೇಷನ್ ಏನು, ಇದೊಂದು ಜ್ಞಾಪಕ ಇಟ್ಕೊಳ್ಳಿ. ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಪಿ. ಡಿ ಬೈ ಡಿ ಪಿ ಆಫ್ ಆರ್ ಕ್ಯೂಬ್ ಅಂದರೆ ಈ ಫಾರ್ಮುಲಾ ಅಂದ್ಕೊಳ್ಳಿ. ಇದನ್ನ ಹೇಳಿ, ಡಿ ಬೈ ಡಿ ಪಿ ಆಫ್ ಆರ್ ಕ್ಯೂಬ್ ಅಂದರೆ ಏನು 3r ಸ್ಕ್ವೇರ್ ಡಿ ಆರ್ ಬೈ ಡಿ ಪಿ. ಇದೊಂದು ಫಾರ್ಮುಲಾ ಅಂದ್ಕೊಳ್ಳಿ. ಗೊತ್ತಾಗ್ತಿದೆಯಲ್ವಾ. ಈಗ ಹೇಳಿ ಏನಾಯಿತು, ಆರ್ ಕ್ಯೂಬ್ಗೆ ಡಿಫ್ರೆನ್ಷಿಯೇಷನ್ ಏನು
3r square dr by dp is equal to a square into d by dp of p ಅಂದರೆ 1. d by dp of p ಅಂದ್ರೇನು 1. ಇಲ್ಲೇನಾಗುತ್ತೆ a ಸ್ಕ್ವೇರ್ ಇಂಟು 1. ಇಲ್ಲಿ dr by dp ಏನೈತಿ ಈಗ a ಸ್ಕ್ವೇರ್ ಬೈ ಸ್ಕ್ವೇರ್. ನೆಕ್ಸ್ಟ್ ವಿ ಹ್ಯಾವ್ ನಮಗೆ ಬೇಕಾಗಿರೋದೇನು, ಏನು ಫೈಂಡ್ ಮಾಡಬೇಕು ನೀವು, ರೇಡಿಯಸ್ ಆಫ್ ಕರ್ವೇಚರ್. ರೇಡಿಯಸ್ ಆಫ್ ಕರ್ವೇಚರ್ಗೆ ಫಾರ್ಮುಲಾ ನಮ್ಕ ಇಟ್ಕೊಳ್ಳಿ, ರೋ ಈಸ್ ಈಕ್ವಲ್ ಟು ಆರ್ ಡಿ ಆರ್ ಬೈ ಡಿ ಪಿ. ಈಗ ಹೇಳಿ ರೋ ಆರ್ ಅಂದರೆ ಏನು, ಆರ್ ಹಂಗೆ ಇರಲಿ, ಡಿ ಆರ್ ಬೈ ಡಿ ಪಿ ಅಂದರೆ ಏನು, ಈಗ ಆರ್ ಆರ್ ಕ್ಯಾನ್ಸಲ್ ಆದರೆ ಎ ಸ್ಕ್ವೇರ್ ಬೈ 3r. ಇದೇ ಆನ್ಸರು, ಗೊತ್ತಾಗ್ತಿದೆಯಲ್ವಾ. ರೇಡಿಯಸ್ ಆಫ್ ಕರ್ವೇಚರ್ನ ಈ ಥರ ಫೈಂಡ್ ಮಾಡಬೇಕು, ಎ ಸ್ಕ್ವೇರ್ ಬೈ 3r. ಈಗ ಇನ್ನೊಂದು ಸತಿ ಹೇಳ್ಬಿಡ್ಲ ಆಯ್ತಾ, ಯಾವುದು ಇನ್ನೊಂದು ಸತಿ ಹೇಳ್ಬಿಡ್ತೀನಿ. ಆರ್ ಸ್ಕ್ವೇರ್ ಸೀಕ್ಯಾಂಟ್ 2η ಇಸ್ ಈಕ್ವಲ್ ಟು ಎ ಸ್ಕ್ವೇರ್. ಟೇಕ್ ಲಾಗ್ ಆನ್ log r square secant 2η is equal to log a square. log r square plus log secant 2η is equal to log a square. log m power n ಅಂದ್ರೇನು 2 log a. ಇದಕ್ಕೆ ಅಪ್ಲೈ ಮಾಡ್ಕೊಳ್ಳಿ. log a ಸ್ಕ್ವೇರ್ನ ಏನಂತ ಬರೀಬೋದು 2 log a. ಯಾಕೆ log m power n ಅಂದರೆ n log m, ಗೊತ್ತಾಗ್ತಿದೆಯಲ್ವ, ಅದಕ್ಕೆ 2 log a. log r ಸ್ಕ್ವೇರ್ ಅಂದರೆ 2 log r, log secant 2η 2 log a. ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಡೀಟಾ. 2 log r ಗೇನು 1 by r dr by dθ. log secant 2ಗೆ 1 by secant 2η. secant 2ಗೆ secant 2ηtan 2ηt ಇಂಟು 2. ಇದೊಂದು ನೀಟಾಗಿ ನಮ್ಗೆ ಇಟ್ಕೊಳ್ಳಿ. 2 cot 5 secant ಕ್ಯಾನ್ಸಲ್, 2 tan 2ηt ಈಸ್ ಈಕ್ವಲ್ ಟು 0. 2 tan 2ηt ಆ ಕಡೆ ಹೋದರೆ 2 cot 5 ಈಸ್ ಈಕ್ವಲ್ ಟು ಮೈನಸ್ ಟ್ಯಾನ್ 2ηt. cot 5 ಈಸ್ ಈಕ್ವಲ್ ಟು ಮೈನಸ್ ಟ್ಯಾನ್ ಎಕ್ಸ್ ಅಂದರೆ cot of pi by 2 plus x. cot of pi by 2 plus 2ηt. ಇಲ್ಲಿ 5 ಏನಾಗುತ್ತೆ pi by 2 plus 2ηt. ಈಗ ಹೇಳಿ ಪೆಡಲ್ ಈಕ್ವೇಷನ್ ಇಸ್ ಪಿ ಈಸ್ ಈಕ್ವಲ್ ಟು ಏನು ಆರ್ ಸೈನ್ 5. ಪಿ ಈಸ್ ಈಕ್ವಲ್ ಟು ಆರ್ ಸೈನ್ 5 ಅಂದರೆ ಏನು pi by 2 plus 2ηt. ಸೈನ್ ಆಫ್ pi by 2 plus x ಅಂದರೆ ಕಾಸ್ ಎಕ್ಸ್. ಪಿ ಈಸ್ ಈಕ್ವಲ್ ಟು ಆರ್ ಕಾಸ್ 2ηt. ಕಾಸ್ 2ηt ಏನಾಗುತ್ತೆ ಪಿ ಬೈ ಆರ್. ಇದು 2 ಅಂದ್ಕೊಳ್ಳಿ. 1ಇಂದ ಕಾಸ್ನ ತರಿಸಿ, ಆರ್ ಸ್ಕ್ವೇರ್ ಇಂಟು 1 ಬೈ ಕಾಸ್ 2ηt ಈಸ್ ಈಕ್ವಲ್ ಟು ಏನು ಎ ಸ್ಕ್ವೇರ್. ಕಾಸ್ 2ηನ ಈ ಕಡೆ ಕಳಿಸಿದ್ರೆ ಆರ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಎ ಸ್ಕ್ವೇರ್ ಕಾಸ್ 2ηt. 2 in 3 ಏನಾಗುತ್ತೆ, ಆರ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಎ ಸ್ಕ್ವೇರ್ ಕಾಸ್ 2ηt ಅಂದರೆ ಪಿ ಬೈ ಆರ್. ಇದು ಆರ್ ಕ್ಯೂಬ್ ಇಸ್ ಈಕ್ವಲ್ ಟು ಎ ಸ್ಕ್ವೇರ್ ಪಿ ಆಗುತ್ತೆ. ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಏನು ಮಾಡಬೇಕು ಪಿ. ಆರ್ ಕ್ಯೂಬ್ಗೇನು 3r ಸ್ಕ್ವೇರ್ ಡಿ ಆರ್ ಬೈ ಡಿ ಪಿ. ಎ ಸ್ಕ್ವೇರ್ ಇಂಟು ಪಿಗೇನು 1. ಡಿ ಆರ್ ಬೈ ಡಿ ಪಿ ಏನಾಗುತ್ತೆ ಎ ಸ್ಕ್ವೇರ್ ಬೈ 3r ಸ್ಕ್ವೇರ್. ವಿ ಹ್ಯಾವ್ ರೋ ಈಸ್ ಈಕ್ವಲ್ ಟು ಆರ್ ಡಿ ಆರ್ ಬೈ ಡಿ ಪಿ. ರೋ ಈಸ್ ಈಕ್ವಲ್ ಟು ಆರ್ ಇಂಟು ಡಿ ಆರ್ ಬೈ ಡಿ ಪಿ ಅಂದ್ರೇನು ಎ ಸ್ಕ್ವೇರ್ ಬೈ 3r ಸ್ಕ್ವೇರ್. ಆರ್ ಆರ್ ಕ್ಯಾನ್ಸಲ್ ಆದರೆ ಎ ಸ್ಕ್ವೇರ್ ಬೈ 3r. ಇದು ಬೇಸಿಕ್, ಗೊತ್ತಾಗ್ತಿದೆಯಲ್ವಾ. ಇಷ್ಟು ಬೇಸಿಕ್ ಗೊತ್ತಿದ್ರೆ ಸಾಕು ಆ ಪ್ರಾಬ್ಲಮ್ ಮಾಡೋದು. ಥ್ಯಾಂಕ್ ಯು. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್.